ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. 2024ರ ಎಲೆಕ್ಷನ್ನಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈಗಾಗಲೇ ಬಹುತೇಕ ಸಂಸ್ಥೆಗಳು ಎಕ್ಸಿಟ್ ಪೋಲ್ನಲ್ಲೂ ಕೂಡ ಇದನ್ನೇ ಹೇಳ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ 350ಕ್ಕೂ ಹೆಚ್ಚು ಸ್ಥಾನವನ್ನ ಎನ್ಡಿಎ ಗೆಲ್ಲಲಿದೆ ಅನ್ನೋ ಲೆಕ್ಕಾಚಾರ ಹೊರಬಿದ್ದಿದೆ. 543 ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಚುನಾವಣೆ ನಡೆದಿತ್ತು. 5.8 ಲಕ್ಷ ಮತದಾರರ ಇಂಟರ್ವ್ಯೂ ಮಾಡಿ ಎಕ್ಸಿಟ್ ಪೋಲ್ ಫಲಿತಾಂಶ ಹೊರಬಂದಿದೆ. 2024ರ ಲೋಕಸಭಾ ಚುನಾವಣಾ ಎಕ್ಸಿಟ್ ಪೋಲ್ ಸಮೀಕ್ಷೆಯನ್ನ ನೋಡೋದಾದ್ರೆ ಒಟ್ಟು 543 ಕ್ಷೇತ್ರಗಳಲ್ಲಿ ಈಗಾಗಲೇ ಚುನಾವಣೆ ನಡೆದಿದ್ದು ಎನ್ಡಿಎ ಮತ್ತು ಇಂಡಿಯಾ ಕೂಟ ಎಷ್ಟು ಸ್ಥಾನಗಳನ್ನ ಗೆಲ್ಲಲಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಎನ್ಡಿಎ 361ರಿಂದ 401 ಸ್ಥಾನಗಳನ್ನ ಪಡೆದುಕೊಳ್ಳಬಹುದು ಮತ್ತು ಬಿಜೆಪಿ ಒಂದೇ 322ರಿಂದ 340 ಸ್ಥಾನಗಳನ್ನ ಪಡೆಯಬಹುದು ಹಾಗೂ ಇಂಡಿಯಾ ಕೂಟ 131ರಿಂದ 166 ಸ್ಥಾನಗಳನ್ನ ತನ್ನದಾಗಿಸಿಕೊಳ್ಳಲಿದೆ. ಇನ್ನು ದೇಶದ ಬಹುದೊಡ್ಡ ಪಾರ್ಟಿ ಕಾಂಗ್ರೆಸ್ 60ರಿಂದ 76 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿದೆ ಹಾಗೂ ಇತರೆ 8ರಿಂದ 2 ಸ್ಥಾನಗಳನ್ನ ಪಡೆಯಬಹುದು. ಎಲೆಕ್ಷನ್ ಆರಂಭದಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ರು. ಈಗ ಸರ್ವೆಗಳು ಸಹ ಅದಕ್ಕೆ ಮತ್ತೊಮ್ಮೆ ಮೋದಿ ಸರ್ಕಾರ ಬರಲಿದೆ ಅಂತ ಭವಿಷ್ಯ ಹೇಳ್ತಾ ಇದೆ. ಹಾಗಿದ್ರೆ ಯಾವ್ಯಾವ ಸರ್ವೆ ಏನೇನ್ ನಂಬರ್ ಅನ್ನ ಕೊಟ್ಟಿದೆ ಅನ್ನೋದನ್ನ ನೋಡೋಣ. ಪಿ ಮಾರ್ಕ್ ಎನ್ಡಿಎ 359 ಸ್ಥಾನಗಳನ್ನ ಪಡೆಯಲಿದೆ ಅಂತ ಹೇಳ್ತಾ ಇದೆ ಮತ್ತು ಇಂಡಿಯಾ ಕೂಟ 154 ಸ್ಥಾನಗಳನ್ನ ಪಡೆದ್ರೆ ಇತರೆ 30 ಸ್ಥಾನಗಳನ್ನ ಪಡೆಯಲಿದೆ. ಜನ್ ಕಿ ಬಾತ್ನ ಪ್ರಕಾರ 392 ಎನ್ಡಿಎ ಕೂಟ ಪಡ್ಕೊಂಡ್ರೆ ಇಂಡಿಯಾ ಕೂಟ 151 ಸ್ಥಾನಗಳನ್ನ ಪಡೆದ್ರೆ ಇತರೆ 15 ಸ್ಥಾನಗಳನ್ನ ಪಡೆದುಕೊಳ್ಳಲಿದೆ. ಇನ್ನು ನ್ಯೂಸ್ ನೇಷನ್ನ ಪ್ರಕಾರ 378 ಸ್ಥಾನಗಳನ್ನ ಎನ್ಡಿಎ ಕೂಟ ಪಡೆಯಲಿದೆ ಮತ್ತು ಇಂಡಿಯಾ ಕೂಟ 169 ಸ್ಥಾನಗಳಿಗೆ ತೃಪ್ತಿ ಪಟ್ಟರೆ ಮತ್ತು ಇತರೆ ಪಕ್ಷಗಳು 25ರ ಆಸುಪಾಸಿಗೆ ತೃಪ್ತಿ ಪಡಬೇಕಿದೆ. ಇನ್ನು ಲೋಕ್ಪೋಲ್ನಲ್ಲಿ 350 ಎನ್ಡಿಎ, 165 ಇಂಡಿಯಾ, 48 ಇತರೆ. ಮ್ಯಾಟ್ರೇಸ್ನ ಪ್ರಕಾರ ಎನ್ಡಿಎ ಕೂಟ 368 ಸ್ಥಾನಗಳನ್ನ ಪಡೆದ್ರೆ ಇಂಡಿಯಾ ಕೂಟ 133 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿದೆ. ಇನ್ನು ಇತರೆ 48 ಸ್ಥಾನಗಳನ್ನ ಗೆಲ್ಲಲಿದೆ. ಇಂಡಿಯಾ ಟಿವಿಯ ಪ್ರಕಾರ 371 ಸ್ಥಾನಗಳು ಎನ್ಡಿಎಗೆ ಸಿಗಲಿದೆ. 125 ಸ್ಥಾನಗಳನ್ನ ಕಾಂಗ್ರೆಸ್ ಪಡೆದುಕೊಂಡ್ರೆ 47 ಸ್ಥಾನಗಳನ್ನ ಇತರೆ ಪಡೆದುಕೊಳ್ಳಲಿದ್ದಾರೆ. ದೇಶದಲ್ಲಿ ಎಲೆಕ್ಷನ್ ಹೈಲೈಟ್ಸ್ ಆಫ್ ಎಕ್ಸಿಟ್ ಪೋಲ್ ಹೇಗಿದೆ ಅಂತ ನೋಡೋದಾದ್ರೆ ಮತ್ತೊಮ್ಮೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುವುದು ಫಿಕ್ಸ್ ಆಗಿದೆ. 350 ಪ್ಲಸ್ ಸ್ಥಾನಗಳಲ್ಲಿ ಎನ್ಡಿಎ ಗೆಲುವು ಸಾಧಿಸಲಿದೆ. ಇಂಡಿಯಾ ಕೂಟ 150 ಸ್ಥಾನದ ಒಳಗಡೆಗೆ ಖುಷಿ ಪಡಬೇಕಾಗುತ್ತೆ. ಇತರೆ ಪಕ್ಷಗಳ ಗೆಲುವು ಸಹ ಇಳಿಕೆಯಾಗಲಿದೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ಬಿಜೆಪಿ ಖಾತೆ ಓಪನ್ ಆಗಲಿದೆ ಅನ್ನೋದೇ ಇಂಟ್ರೆಸ್ಟಿಂಗ್. ಅಣ್ಣಾಮಲೈ ಅವರ ಪಾದಯಾತ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ತಮಿಳುನಾಡಿನಲ್ಲಿ ಎಫೆಕ್ಟ್ ಆದಂತೆ ಕಾಣಿಸ್ತಾ ಇದೆ. ಹೀಗಾಗಿ ತಮಿಳುನಾಡಿನಲ್ಲಿ ಬಿಜೆಪಿ ಗೆಲುವು ಸಾಧಿಸುವಂತಹ ಸಾಧ್ಯತೆ ದಟ್ಟವಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಇನ್ನು ದೆಹಲಿಯಲ್ಲೂ ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ತನ್ನ ದರ್ಬಾರನ್ನ ಮುಂದುವರಿಸಲಿದೆ. ಗುಜರಾತ್ನಲ್ಲಿ ಕ್ಲೀನ್ ಸ್ವೀಪ್ ಆಗುವುದು ಪಕ್ಕಾ. ಕಳೆದ ಬಾರಿ ಬಿಜೆಪಿ ಒಂಟಿಯಾಗಿ 303 ಸ್ಥಾನಗಳನ್ನ ತನ್ನದಾಗಿಸಿಕೊಂಡಿತ್ತು. ಎನ್ಡಿಎ ಕೂಟ 353 ಸ್ಥಾನಗಳನ್ನ ಗೆದ್ದಿತ್ತು. ಕಳೆದ ಬಾರಿ ಕಾಂಗ್ರೆಸ್ ಯುಪಿಎ ಅಂತ ಕರಿತಾ ಇದ್ವಿ, ಈಗ ಅದು ಇಂಡಿಯಾ ಕೂಟ ಆಗಿದೆ. ಈ ಪ್ರಕಾರ ಕಳೆದ ಚುನಾವಣೆಯಲ್ಲಿ ಯುಪಿಎ 91, ಕಾಂಗ್ರೆಸ್ 50 ಸ್ಥಾನಗಳ ಹತ್ತತ್ರ ಬಂದು ಸೋತು ಸುಣ್ಣವಾಗಿತ್ತು. ಎಲ್ಲಾ ಸರ್ವೆಗಳಲ್ಲೂ ಎನ್ಡಿಎಗೆ ಜೈಕಾರ ಸಿಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ 69ರ ಆಸುಪಾಸು ಏರಿಕೆ ಆಗಬಹುದಾಗಿದೆ. ಇಂಡಿಯಾ ಕೂಟ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನ ಗಳಿಸಿದ್ರೂ ಸರಳ ಬಹುಮತದ ಹತ್ತಿರ ಸುಳಿಯೋದಕ್ಕೂ ಕೂಡ ಸಾಧ್ಯನೇ ಇಲ್ಲ. ಇನ್ನು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುತ್ತಿರುವಂತಹ ಕರ್ನಾಟಕ ಎಕ್ಸಿಟ್ ಪೋಲ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ಇಂಡಿಯಾ ಟಿವಿಯ ಸಮೀಕ್ಷೆ ಪ್ರಕಾರ ಬಿಜೆಪಿ 21ರಿಂದ 24 ಸ್ಥಾನಗಳನ್ನ ತನ್ನದಾಗಿಸಿಕೊಳ್ಳುತ್ತೆ. ಇನ್ನು ಕಾಂಗ್ರೆಸ್ 3ರಿಂದ 7 ಸ್ಥಾನಗಳು ಕಷ್ಟಪಟ್ಟು ಪಟ್ಟುಕೊಳ್ಳಲಿದೆ ಮತ್ತು ಜೆಡಿಎಸ್ 1ರಿಂದ 2 ಸ್ಥಾನಗಳನ್ನ ಗೆಲ್ಲಬಹುದು. ಸಿಎನ್ಎನ್ ನ್ಯೂಸ್ ಪ್ರಕಾರ 21ರಿಂದ 23 ಸ್ಥಾನಗಳು ಬಿಜೆಪಿ ಪಾಲಾದ್ರೆ 3ರಿಂದ 7 ಸ್ಥಾನಗಳು ಕಾಂಗ್ರೆಸ್ನ ಪಾಲಾಗಲಿದೆ. ಇನ್ನು 2ರಿಂದ 3 ಸ್ಥಾನಗಳು ಜೆಡಿಎಸ್ಗೆ ಸಿಗಲಿದೆ. ಇನ್ನು ಜನ್ ಕಿ ಬಾತ್ನ ಪ್ರಕಾರ 17ರಿಂದ 23 ಸ್ಥಾನಗಳು ಬಿಜೆಪಿಗೆ ಸಿಕ್ಕರೆ 4ರಿಂದ 8 ಸ್ಥಾನಗಳು ಕಾಂಗ್ರೆಸ್ ಪಡೆದುಕೊಳ್ಳಲಿದೆ ಹಾಗೂ ಜೆಡಿಎಸ್ 1ರಿಂದ 2 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಟಿವಿಯ ಪ್ರಕಾರ ಬಿಜೆಪಿ 18ರಿಂದ 22, ಕಾಂಗ್ರೆಸ್ 4ರಿಂದ 8 ಮತ್ತು ಜೆಡಿಎಸ್
1ರಿಂದ 3 ಸ್ಥಾನಗಳನ್ನು ಪಡೆಯಬಹುದು. ಇಂಡಿಯಾ ಟುಡೇ ಪ್ರಕಾರ 20ರಿಂದ 22 ಬಿಜೆಪಿ, 3ರಿಂದ 5 ಕಾಂಗ್ರೆಸ್, 2ರಿಂದ 3 ಜೆಡಿಎಸ್ ಪಡೆದುಕೊಳ್ಳಲಿದೆ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 23ರಿಂದ 25 ಎನ್ಡಿಎ ಸ್ಥಾನಗಳನ್ನು ಪಡೆದರೆ 3ರಿಂದ 5 ಸ್ಥಾನಗಳು ಕಾಂಗ್ರೆಸ್ಗೆ ಸಿಗಲಿದೆ. ಮತ್ತೊಂದು ಕಡೆ ಪೋಲ್ ಸ್ಟಾರ್ಟ್ 18 ಸ್ಥಾನ ಬಿಜೆಪಿ ಪಡೆದರೆ 8 ಕಾಂಗ್ರೆಸ್ಗೆ ಸಿಗಲಿದೆ ಮತ್ತು 2 ಸ್ಥಾನಗಳು ಜೆಡಿಎಸ್ ಪಡೆದುಕೊಳ್ಳಲಿದೆ ಅಂತ ಹೇಳ್ತಾ ಇದೆ. ಕರ್ನಾಟಕ ಎಲೆಕ್ಷನ್ನ ಎಕ್ಸಿಟ್ ಪೋಲ್ ಹೈಲೈಟ್ಸ್ ಅನ್ನ ನೋಡೋದಾದ್ರೆ ಜೆಡಿಎಸ್ಗೆ ಮಂಡ್ಯ ಪ್ಲಸ್ ಕೋಲಾರ ಗೆಲ್ಲುವುದು ಬಹುತೇಕ ಖಚಿತ. ಕಾಂಗ್ರೆಸ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿತ್ತು, ಅದುವೇ ಬೆಂಗಳೂರು ಗ್ರಾಮಾಂತರ. ಡಿಕೆ ಸುರೇಶ್ ಗೆಲುವು ಸಾಧಿಸಿದ್ರು. ಹಾಸನದಲ್ಲಿ ಕಳೆದ ಬಾರಿ ಪ್ರಜ್ವಲ್ ರೇವಣ್ಣ ಗೆಲುವು ಸಾಧಿಸಿದ್ರು. ಅಂದ್ರೆ ಮತದಾರ ಪ್ರಭುಗಳು ಯಾರಿಗೂ ಕೂಡ ಕಳೆದ ಬಾರಿ ಮೋಸ ಮಾಡಲಿಲ್ಲ. ಬಿಜೆಪಿಗೆ 25 ಸ್ಥಾನ ಕೊಟ್ಟು ಕಾಂಗ್ರೆಸ್ಸಿಗೊಂದು, ಜೆಡಿಎಸ್ಸಿಗೊಂದು ಮತ್ತು ಪಕ್ಷೇತರ ಅಭ್ಯರ್ಥಿಗೆ 1 ಕೊಟ್ಟು ನ್ಯಾಯ ಒದಗಿಸಿಕೊಟ್ಟಿದ್ರು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಕಮಾಲ್ ಆಗುವ ಸಾಧ್ಯತೆಗಳಿದೆ. ಕಳೆದ ಚುನಾವಣೆ ಎಕ್ಸಿಟ್ ಪೋಲ್ನಲ್ಲಿ ಇಂಡಿಯಾ ಟುಡೇ ಸರ್ವೆ ಪಕ್ಕಾ ಇತ್ತು. ಈ ಬಾರಿಯೂ ನಂಬಿಕೆ ಜಾಸ್ತಿ ಇದೆ. ಹೀಗೆ ಎಲ್ಲಾ ರಾಜ್ಯಗಳಲ್ಲೂ ಎನ್ಡಿಎ ಹವಾ ಜೋರಾಗಿದೆ. ಒಂದು ಕಡೆ ಸಮೀಕ್ಷೆಗಳು ಮೋದಿ 400 ಮೀರೋದು ಕಷ್ಟ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಆದರೆ ನರೇಂದ್ರ ಮೋದಿ ಅವರು ತಾವು ಮಾಡಿದಂತಹ ಸಂಕಲ್ಪವನ್ನ ಎಂದು ಬಿಟ್ಟು ಕೊಡೋದಿಲ್ಲ. ಅದು ಪ್ರತಿ ವಿಚಾರದಲ್ಲೂ ಸಾಬೀತಾಗಿದೆ. ಟ್ರಿಪಲ್ ತಲಾಕ್, 370 ಹಾಗೆ ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲೂ ಮೋದಿ ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್ ಅನ್ನಿಸಿಕೊಂಡಿದ್ದಾರೆ. ಹೀಗಾಗಿ ಪರ್ಫೆಕ್ಟ್ ಪ್ರಧಾನಿ ನರೇಂದ್ರ ಮೋದಿ 400 ಮೀರುತ್ತಾರೆ ಅನ್ನೋದು ಜನರ ವಿಶ್ವಾಸ. ಹೆಲೋ ಹಿಂದೂ ತಂಡ ಕೂಡ ಈಗಾಗಲೇ 150ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿತು. ಆ ಪೈಕಿ ಬಹುತೇಕ ಕಡೆಗಳಲ್ಲಿ ಬಿಜೆಪಿಗೆ ಗೆಲುವಿನ ನಗಾರಿ ಬಾರಿಸುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದೇನೇ ಇದ್ರೂ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರ ಈ ಬಾರಿ 407 ಸ್ಥಾನಗಳನ್ನ ಪಕ್ಕಾ ಗೆಲ್ಲಲಿದೆ. ಬರ್ದಿಟ್ಕೊಳ್ಳಿ. ನಮಸ್ಕಾರ.